ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಆತ್ಮೀಯ ಪ್ರೇಕ್ಷಕರೇ, ಬಿಡದ ಹಿಂಗಾರು ಮಳೆಯಿಂದ ಸಿಲಿಕಾನ್ ಸಿಟಿ ಸೇರಿದಂತೆ ಇಡೀ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ನಲುಗಿ ಬಿಟ್ಟಿವೆ. ಕಳೆದ ಮಂಗಳವಾರ ರಾತ್ರಿಯಿಂದ ಶುರುವಿಟ್ಟುಕೊಂಡ ಜಡಿ ಮಳೆ ತನ್ನ ಆರ್ಭಟಕ್ಕೆ ನಿನ್ನೆ ಶುಕ್ರವಾರ ವಿರಾಮ ಕೊಟ್ಟಿತ್ತು. ಈಗ ಮತ್ತೆ ವಾರಾಂತ್ಯದ ಶನಿವಾರದ ಮಟಮಟ ಮಧ್ಯಾಹ್ನದ ಹೊತ್ತಿಗೆ ಮಳೆರಾಯ ರಪರಪನೆ ಸುರಿಯಲು ಶುರುವಿಟ್ಟುಕೊಂಡಿದ್ದಾನೆ. ಪ್ರೇಕ್ಷಕರೇ, ಕಳೆದ ಒಂದು ವಾರದಿಂದೀಚೆ ಬಿಟ್ಟು ಬಿಡದೆ ಹಗಲು ರಾತ್ರಿ ಎನ್ನದೆ ಸುರಿಯುತ್ತಿರುವ ಜಡಿಮಳೆಯಿಂದಾಗಿ ರಾಜ್ಯದ ಬಹುತೇಕ ಕೆರೆಕಟ್ಟೆಗಳು ಮರಳಿ ತುಂಬಿ ಹರಿಯುತ್ತಿವೆ. ಜೊತೆಗೆ ರಾಜ್ಯದಲ್ಲಿ ಕಟಾವಿಗೆ ಬಂದಿರುವ ಫಸಲುಗಳೆಲ್ಲ ಈ ಜಡಿ ಮಳೆಯಿಂದಾಗಿ ಬಹುತೇಕ ಕೈತಪ್ಪಿ ಹೋಗಿವೆ. ವರುಣನ ಈ ಆರ್ಭಟದ ನಡೆಯಿಂದ ಒಕ್ಕಲುತನವನ್ನೇ ನಂಬಿ ಜೀವಿಸುವ ಕೃಷಿಕರು ಕಂಗಾಲಾಗಿ ಕುಳಿತಿದ್ದಾರೆ. ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಹಾಗೂ ಬೃಹತ್ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳು, ಇಲ್ಲಿಯ ತಗ್ಗು ಪ್ರದೇಶಗಳು ಹಾಗೂ ಅಪಾರ್ಟ್ಮೆಂಟ್ಗಳ ಕಥೆಯು ಹೇಳತೀರದು ಅನ್ನಿ. ಇಲ್ಲೆಲ್ಲ ಹಿಂಗಾರು ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಒಟ್ಟಾರೆ ಜನರು ಈ ಮಳೆಯಿಂದಾಗಿ ಕಂಗಾಲಾಗಿ ಬಿಟ್ಟಿದ್ದಾರೆ. ಈ ಹಿಂಗಾರು ಮಳೆಯ ಅವಾಂತರದಿಂದಾಗಿ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ ಎಂದು ಬೇರೆ ಹೇಳಬೇಕಿಲ್ಲ. ಈ ಟ್ರಾಫಿಕ್ ಜಾಮ್ನಿಂದಾಗಿ ಜನರು ತಮ್ಮ ಗುರಿ ತಲುಪಲು ಹರಸಾಹಸವೇ ಪಡುವಂತಾಗಿದೆ. ಮಳೆಯ ಹನಿಗಳ ಜೊತೆಗೆ ಚಳಿಯ ಗಾಳಿಯು ಬೀಸಿ ಬಂದು ಜನ ಜಾನುವಾರು ನಡುಗುವಂತಾಗಿದೆ. ಮೊನ್ನೆ ಗುರುವಾರ ರಾತ್ರಿ ಕಳೆದು ಶುಕ್ರವಾರ ಬೆಳಕು ಹರಿದ ಹೊತ್ತಿಗೆ ಮಳೆರಾಯ ವಿರಾಮ ಪಡೆದು ಸೂರ್ಯದೇವರು ತನ್ನ ಕರ್ತವ್ಯಕ್ಕೆ ಇಳಿದಿದ್ದ. ಅದರಿಂದಾಗಿ ಮಳೆಯಿಂದ ಕೆಸರುಗದ್ದೆಯಾದ ಭೂಮಿ ಒಂದಷ್ಟು ಒಣಗಿಕೊಂಡು ಜನರ ಓಡಾಟಕ್ಕೆ, ವಾಹನಗಳ ಸಂಚಾರಕ್ಕೆ, ಜನ ಜಾನುವಾರುಗಳ ಚಳಿ ಮಳೆಯ ತೊಂದರೆಗೆ ವಿರಾಮ ಸಿಕ್ಕಿತ್ತು. ಸೂರ್ಯ ಎಲ್ಲರಲ್ಲೂ ಹುರುಪು ತಂದಿಟ್ಟಿದ್ದ. ಈ ಸಮಾಧಾನ ಮನಸ್ಸು ತುಂಬಿಕೊಳ್ಳುವಾಗಲೇ ಮತ್ತೆ ಶನಿವಾರ ಬೆಳಕು ಹರಿದಾಗ ಇದ್ದಕ್ಕಿದ್ದಂತೆ ಆಗಸದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡಿದ್ದವು. ಈ ಮೋಡಗಳು ಮತ್ತೆ ಮಳೆಯ ಸೂಚನೆ ಕೊಟ್ಟವು. ಆ ಸೂಚನೆ ಮಧ್ಯಾಹ್ನದ ಹೊತ್ತಿಗೆ ಭಾರೀ ಗುಡುಗು ಮಿಂಚಿನ ಜೊತೆಗೆ ನಿಧಾನವಾಗಿ ಸುರಿಯಲು ಆರಂಭಿಸಿದ ಮಳೆಯ ಹನಿಗಳು ಕೆಲವೇ ಕ್ಷಣಗಳಲ್ಲಿ ವರುಣನ ಆರ್ಭಟಕ್ಕೆ ಸಾಕ್ಷಿಯಾದವು. ಸುಮಾರು 25ರಿಂದ 35 ನಿಮಿಷಗಳವರೆಗೆ ಸುರಿದ ಮಳೆಯ ನಂತರ ನಿಂತು ವಿರಮಿಸಿತು. ಕಳೆದ ಒಂದು ವಾರದಿಂದೀಚೆ ಈ ಹಿಂಗಾರು ಮಳೆಯ ಜಿಟಿ ಸುರಿತದಿಂದ ಜೀವನ ದುರಸ್ತವಾಗಿ ಪರಿಣಮಿಸಿದೆ. ಈಗಾಗಲೇ ಮಳೆಯಿಂದ ಅರ್ಧಕ್ಕರ್ಧ ಬೆಂಗಳೂರೇ ಮುಳುಗಿ ನಿಂತಿದೆ. ಮತ್ತೆ ಈ ಮಳೆ 2 ದಿನಗಳ ತನಕ ಸುರಿದು ಬಿಟ್ಟರೆ ಸಿಲಿಕಾನ್ ಸಿಟಿ ಜನರ ಬದುಕಿಗೆ ಇನ್ನೇನು ಅವಾಂತರ ಕಾದಿದೆಯೋ ಆ ವರುಣನಿಗೆ ಗೊತ್ತು. ವೀಕ್ಷಕರೇ, ಮಳೆಯ ಅವಾಂತರದಿಂದ ಈ ದಿನಗಳಲ್ಲಿ ವಿನಾಕಾರಣ ಮನೆ ಬಿಟ್ಟು ಹೊರಗೆ ಬರುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕಾಗಿದೆ. ಆಗಾಗ ಅಪ್ಪಳಿಸುತ್ತಿದ್ದ ಗುಡುಗಿನ ಆರ್ಭಟ ಮತ್ತು ಬಿಟ್ಟು ಸುರಿಯುತ್ತಿದ್ದ ಮಳೆ ಹನಿಗಳು ಇಡೀ ದಿನ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿತ್ತು. ಈ ಮಳೆಯು ಇನ್ನೂ ಹಲವು ದಿನಗಳ ಕಾಲ ಸುರಿಯುವ ಸಂಭವವಿದೆ. ಎಚ್ಚರ ವಹಿಸಿ. ನ್ಯೂಸ್ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.